ಬಗ್ಗೆ ಹೆಸರು ತೆಗಿಬಾರ್ದು ನೀವು. ಇದು ಭಾರತೀಯ ಜನತಾ ಪಕ್ಷ ತತ್ವ ಸಿದ್ಧಾಂತದ ಮೇಲೆ ಬರ್ತಕ್ಕಂಥ ಪಾರ್ಟಿ. ಇದು ತತ್ವ ಸಿದ್ಧಾಂತ ಹಿಡ್ಕೊಂಡು ಇದು ಪಾರ್ಟಿ ದೇಶದಲ್ಲಿ ಭಾರತೀಯ ಜನತಾ ಪಕ್ಷ ನರೇಂದ್ರ ಮೋದಿಜಿ ಅವರ ನೇತೃತ್ವದಲ್ಲಿ ಸಂಘ ಪರಿವಾರ ಹಿಡ್ಕೊಂಡು ಒಂದು ಒಳ್ಳೆಯ ದಾರಿಯನ್ನ ನಡೆದು ಬಂದ ದಾರಿ. ಸಿಕ್ಸ್ ವೇದಾಗ ಹೊಂಟಂತದ್ದು ಪೂರ್ವೇನೂ ಅಲ್ಲ, ಸಿಕ್ಸ್ ವೇದಾಗ ಹೊಂಟಂತ ಭಾರತೀಯ ಜನತಾ ಪಕ್ಷ. ಯಾರು ತಪ್ಪು ಮಾಡಿರ್ತಾರ ಅವರಿಗೆ ಉಪ್ಪು ತಿಂದವ್ ನೀರು ಕುಡಿಲೇಬೇಕು. ಅವ ನೀರು ಕುಡಿಲಿಲ್ಲ ಅಂದ್ರೆ ಅವ್ನ ಏನ್ ಪರಿಸ್ಥಿತಿ ಆಗ್ತದ ಅನ್ನೋದು ಗೊತ್ತದ. ಪಾಠ ತಗೊಳ್ಳೋದು ಬಿಡುದು ಕೇಂದ್ರ ನಮ್ಮ ನಾಯಕರು ಅವ್ರ ಬ್ಯಾಂಕ್ ಬಿಟ್ಟಿದ್ದದು. ಅವು ಯತ್ನಾಳನ ಬಗ್ಗೆ ಈ ಪಾರ್ಟಿ ನನ್ನ ಪಾರ್ಟಿ ವಿಷಯದಾಗ ಬಂದಿದ್ದೀನಿ, ಇದು ಮಾತಾಡಬಾರ್ದು ಮಾಡಿದೆ ನಾನು. ನೀವು ಮಾತಾಡ್ತೀರಿ ಅಂದ್ರೆ ನಾನು ಅದಕ್ಕೆ ನಾವು ಉತ್ತರ ಕೊಡ್ಬೇಕಾಗ್ತದೆ. ತತ್ವ ಸಿದ್ಧಾಂತದ ಮೇಲೆ ಹೊಂಟಂತ ನಮ್ಮ ಭಾರತೀಯ ಜನತಾ ಪಕ್ಷ ಇದು. ಅವ್ನಿಗೆ ಏನದ್ರಿ ಯತ್ನಾಳಗ ಮಾನ ಮರ್ಯಾದೆ ಐತಿ? ಏನ್ ಮಾನ ಮರ್ಯಾದೆ ಅದ ಹೇಳ್ಬಿಡ್ರಿ ಅವನಿಗೆ. ಅವ ಏನಿದ್ದ ಮೊದಲ ಯತ್ನಾಳ? ಯಾವ ದಾರಿಯಲ್ಲಿ ಇದ್ದವ ಯತ್ನಾಳ? ಏನ್ ಮಾಡ್ತಿದ್ದವ? ಹಿಂದಿಂದು 82 83 ಹಿಡ್ಕೊಂಡು 88 89 ತನಕ ಒಂದು ಏನ್ ಪರಿಸ್ಥಿತಿ ಇತ್ತು? ಅವ ಏನಿದ್ದ? ಯತ್ನಾಳನ ಹೆಸರು ತೆಗೆದ್ರೆ ನಮ್ಗ ಮಂಗಲ್ ಹಿಡಿದು ತೆಲಿತನ ಉರಿತದ. ನಮ್ಮ ಮಂತನ ಬಗ್ಗೆ ಮಾತಾಡ್ತೀನಿ ನಾ ಇವತ್ತು ನಮ್ಮ ಮಂತನ ಕುಟುಂಬದ ಬಗ್ಗೆ ಮಾತಾಡ್ತಾನವ, ನಮ್ಮ ತಂದೆ ಬಗ್ಗೆ ಮಾತಾಡ್ತಾನವ. ಯೂಸ್ಲೆಸ್ ಫೆಲೋ. ಅವನಿಗೇನ್ರ ಮಾನ ಮರ್ಯಾದೆ ಐತಿ? ಅವನಿಗೆ ಏನಿದ್ದಾವ ಯತ್ನಾಳ ಮೊದಲ? ನಮ್ಮ ಬಗ್ಗೆ ಮಾತಾಡ್ತಾನ, ನಮ್ಮ ತಂದೆ ಬಗ್ಗೆ ಮಾತಾಡ್ತಾನ. ನಮ್ಮ ತಂದೆ ಬಿಜಾಪುರ ನಗರಸಭೆ ಅಧ್ಯಕ್ಷ ಆಗಿ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಇದ್ದಾಗ ಇನ್ನೂ ಆದ್ರೂ ಕೂಡ ಇವತ್ತು ಮಾರ್ಕೆಟ್ ನಲ್ಲಿ ನಮ್ಮ ತಂದೆ ಹೆಸರು ತಗೋತಾರ. ನಾವು ಎಲ್ಲಾದ್ರೂ ಹೊಂಟವಪ್ಪ ಅಂದ್ರ ಇವತ್ತು ಬಾಗಮಂಡ್ರಲ್ಲಿ ನೀವು ಯಾರಾದ್ರೂ ಬರೀ ಮಾಧ್ಯಮದವ್ರು ಏ ಸಿದ್ದಪ್ಪಣ್ಣಕ್ಕ ಬೇಟಾ ಜಾರ ದೇಕೋ ಅಂತ ಹೇಳ್ತಾರ. ನಮ್ಮ ತಂದೆ 1976ನೇ ಇಸ್ವ ತೀರ್ಕೊಂಡಾಗ ಬಿಜಾಪುರದಲ್ಲಿ ಒಂದು ಹನಿ ನೀರು ಸಿಗ್ಲಿಲ್ಲ ಯಾರಿಗೆ, ಒಂದು ಹನಿ ನೀರು. ಇದು ಇತಿಹಾಸ. ಇದು ಒಂದು ಹನಿ ನೀರು ಸಿಗ್ಲಿಲ್ಲ. ನಾವು ಬಹಳ ಸಣ್ಣವರಿದ್ದೆವು, ನಮಗಿನ ಒಟ್ಟು ತಿಳುವಳಿಕೆ ಇರ್ಲಿಲ್ಲ. ನನಗೆ 4 ಮಂದಿ ಇದೀವಿ ನಾವು 3 ಮಂದಿ ಅಣ್ಣತಮ್ಮರಿದೀವಿ, ಒಬ್ಬ ಅಕ್ಕದಾಳ ನಮಗೆ. ನಾವೆಲ್ಲರೂ ನಮ್ಮ ಅಪ್ಪ ಹುಟ್ಟಿದವರೇ ಇದೀವಿ. ಅಪ್ಪನ ಬಗ್ಗೆ ಮಾತಾಡ್ತಾನವ. ಅವ್ನಿಗೇನ್ ಹಕ್ಕಿದೆ? ಒಂದು ಅವ್ರ ತಂದೆ ಬಗ್ಗೆ ನಾನು ಮಾತಾಡಕ್ ಹೋಗಂಗಿಲ್ಲ. ನಾಯನ್ ಅವ್ರು ರಾಮನಗೌಡ್ರ ಹೆಸರಲ್ಲೇ ಎಲ್ಲರೂ ಹೋಗಿ ಡಬ್ಬಿ ಇಟ್ಕೊಂಡು ರೊಕ್ಕ ಪಟ್ಟಿ ಎತ್ತಂಗಿಲ್ಲ. ಆ ದನಗಳ ಹೆಸರ ಮೇಲೆ ರೊಕ್ಕ ಎತ್ತಂಗಿಲ್ಲ. ಇವ್ನಿಗೆ ಏನ್ ನೈತಿಕ ಹಕ್ಕದ ಇವ್ನಿಗೆ ಮಾತಾಡ್ಲಿಕ್ಕೆ? ಇವನು ನಾ ಅವ್ರ ತಂದೆ ಬಗ್ಗೆ ಅವ್ರ ತಾಯಿ ಬಗ್ಗೆ ನಾನು ಮಾತಾಡಕ್ ಆಗತ್ತಾ? ಇಡೀ ರಾಜ್ಯದಲ್ಲಿ ನಮ್ಮ ಮನೆತನದ ಇತಿಹಾಸ ಇದೆ. ಇವ ಹೇಳ್ತಾನೆ ಯತ್ನಾಳ ಗೌಡ ಯತ್ನಾಳ ಗೌಡ ಅಂತ ಹೇಳಿ. ಯಾವ ಯತ್ನಾಳ ಗೌಡ? ಯಾವ ಮೂಲಿ ಸೀಮ ಗೌಡ ಇವ? ನಾನ್ ಕೇಳ್ತೀನಿ, ಬರ್ರಿ ನೀವೆಲ್ಲರೂ ಯತ್ನಾಳ ಯತ್ನಾಳ ಗೌಡ ಇವ? ಗೌಡ ಅಂದ್ರೆ ಏನು? ಗೌಡಕಿ ಅಂದ್ರೆ ಏನು? ಗೌಡಿಗೆ ಏನ್ ಚಾರ್ಜ್ ಅದ? ಇವನಿಗೆ ಏನ್ ಚಾರ್ಜ್ ಅದಾವ? ಮನೆಯಲ್ಲಿ ಊರಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಆಗ್ಬೇಕಾಗಿತ್ತು ಅಂದ್ರ ಒತ್ತು ಕಾರುಣಿ ಕರಿ ಹಿಡ್ಕೊಂಡು ಊರಲ್ಲಿ ಗ್ರಾಮದ ದೇವತೆ ಹಿಡ್ಕೊಂಡು ಇವತ್ತು ಗೌಡ್ರ ಮನೆಗೆ ಹೋಗಿ ಊದವರು ವಾಲ್ಗ ತಳವಾರ ಎಲ್ಲ ಬಾಲಿಕರನ್ನ ಹಿಡ್ಕೊಂಡು ಅವ್ರನ್ನ ಕರ್ಕೊಂಡು ಹೋಗಿ ಅವ್ರು ಕರ್ಕೊಂಡ್ ಬಂದು ಅಗಸಿ ಬಡ್ಡಿ ಬಲಿ ಕರ್ಕೊಂಡ್ ಬರ್ತಾರೆ ಇವತ್ತು ಗೌಡ್ರನ್ನ. ಆ ಗೌಡಿಕೆ ಇವನಿಗೆ ಅದ? ಇವನಿಗೆ ಒರಿಜಿನಲ್ ಗೌಡ್ರೆ ಬೇರೆ ಅದರಲ್ಲಿ. ಏನೋ ಇವತ್ತು ತರ್ತಾರೆ. ಇವತ್ತು ಒಂದ್ ಜಾತಿ ಒಳಗೆ ಇವ ನಮ್ಮ ಸಂಬಂಧಿಕ, ನಮ್ಮ ಕಾಕ, ನಮ್ಮ ಬಾಬಾ ಇರ್ಬೋದು. ಯತ್ನಾಳ್ ಗೌಡ ಅಂತ ಹೇಳ್ಕೊಂಡು ಏನದು ಇವನ ಹತ್ರ? ಯತ್ನಾಳ್ ಗೌಡ ಏನೈತಿ? ಆ ಯತ್ನಾಳ್ ಊರಲ್ಲಿ ನಡ್ರಿ, ನಿಮ್ ತೋರಿಸ್ತೀನಿ ಏನ್ ಪರಿಸ್ಥಿತಿ ಅದ. ಇವನಿಗೆ ರಾಜಕೀಯ ಜೀವದಾನ ಕೊಟ್ಟವ್ರು ನಮ್ಮ ಮನೆತನ. ನಾನು ಇಲ್ಲಿವರೆಗೆ ಸುಮ್ ಕೂತೀನಿ, ನಾನು ಹೋಗ್ಲಿ, ನಾನು ಮಾತಾಡ್ಲಿ. ಏನೋ ಅವ್ರೊಂದ್ ಮಾತಾಡ್ರ ನಮ್ಮ ಮಣ್ಣನ ಬಗ್ಗೆ ಮಾತಾಡ್ದವ್. ಇವತ್ತು ಪಕ್ಷ ಬಿಟ್ಟು ಮಾತಾಡ್ತೀನಿ ನಾನು, ಪಕ್ಷಾತೀತವಾಗಿ ಮಾತಾಡ್ತೀನಿ ನಾನು. ನಾವು ಗಂಡಸ್ತನ ನಿಮ್ ತೋರ್ಸ್ಬೇಕಾ? ನಮ್ ಗಂಡಸ್ತನ ಬಗ್ಗೆ ಮಾತಾಡ್ದ. ನಿಮ್ಮ ಅಪ್ಪ ಹುಟ್ಟಿದ್ರೆ ಅಂತಂದ. ನಾವು ಅಪ್ಪ ಹುಟ್ಟಿದವ್ರ ಇದೀವಿ. ನಮ್ ತಂದೆ ಬಗ್ಗೆ ಮಾತಾಡ್ದವ್. ತಂದೆ ಬಗ್ಗೆ ಬಹಳ ಹಗುರವಾಗಿ ಮಾತಾಡ್ದವ್. ಶಿವಾನಂದ್ ಹಚ್ಚಡದ ಕೇಳ್ರಿ ಅಂತ ಹೇಳ್ದ. ನಮ್ಮಪ್ಪ ಅಲ್ಲಿ ಗಂಟಿ ಬರ್ಸಿದ ಅಂತ ಹೇಳ್ದ. ನಮ್ಗೆ ಇತಿಹಾಸ ನಮ್ಮ ಮನೆ ಮೇಲೆ, ನಮ್ಮ ಮನೆತನದಲ್ಲಿ ನಮ್ಮ ತಾಯಿಗೆ ಇವತ್ತು 90 ವರ್ಷ.
ನಮ್ಮ ತಂದೆ ತೀರ್ಕೊಂಡು 40 ವರ್ಷ, ನಮ್ಮ ಮುತ್ಯ 100 ವರ್ಷದವ್ರು, ಮುತ್ಯ 92, ನಮ್ಮ ಮುತ್ಯ ಅಂದ್ರೆ 300 ವರ್ಷಗಳ ಹಿಂದೆ ನಮ್ಮ ಇತಿಹಾಸ. ನಮ್ಮ ಹೆಸರು ಮೊದಲು ಏನಿತ್ತು ನನಗ್ ಗೊತ್ತಾ? ನಮ್ಮ ಅಣ್ತಮ್ಮರಿಗೆ ಗೊತ್ತಾ? ನಮ್ಮ ಅವ್ವ ಗೊತ್ತಾ? ಮಾತಾಡಕ್ ಬಾಯದಂದ್ ಏನ್ ಮಾತಾಡ್ತೀರಿ? ನಮ್ಮ ಅಣ್ಣ ಮಾತಾಡ್ಬೇಕಾದ್ರೆ ಬಹಳ ಮಾನ ಮರ್ಯಾದೆ ಇಟ್ಟು ಮಾತಾಡೋಣ. ಅವನ್ ಸ್ಟೈಲೇ ಬೇರೆ ಅದ, ನಮ್ಮ ಅಣ್ಣನ ಸ್ಟೈಲೇ ಬೇರೆ ಅದ. ಅವ್ರು ಮಾತಾಡ್ರ ಅಂತ ಹೇಳಿ ನಾನು ಮಾತಾಡ್ಲಿಲ್ಲ. ನಾನ್ ನಿಮ್ಗೊಂದು ವಿಶೇಷ ಹೇಳ್ತೀನಿ. ನಿಮಗೆ ಎತ್ತಳ ಪಾಟೀಲ್ ಇವ ಯಾರು? ಪಾಟೀಲ್ ಇವ ಯಾವ ಊರ್ ಪಾಟೀಲ್ ಇವ? ನೀನು ತಾಕತ್ತಿತ್ತಂದ್ರೆ ಇಡೀ ಬಿಜಾಪುರ ಜಿಲ್ಲೆಯಲ್ಲಿ ಏನ್ ಹಚ್ಚಡೋದತ್ ನಮ್ಮ ಹೆಸರು ನೀ ಹೇಳಕ್ ಘೋಷಣೆ ಮಾಡಕತ್ತಿಲ್ಲ. ಎಲ್ಲರ ಮನೆಗೆ ಹೋಗೋಗ ಒಂದೊಂದು ಕಿಲೋ ಅಲ್ಲ 5 ಕಿಲೋ ಸಕ್ಕರೆ ಕೊಟ್ಟ ಬಾ ಮನೆಗೆ ಹೋಗಿ ಊರಿಗೆ ಇಡೀ ಜಿಲ್ಲಾದಾಗ. ಅವಾಗ ನಿನಗೆ ಹಚ್ಚಡೋತ್ತಾರೋ ಪಾಟೀಲ್ ಹತ್ತಾರೋ ನೋಡೋಣಂತವ. ನಾನು ಒಂದು ಪಕ್ಷದ ಗದಿನ ಅಂತೇಳಿ ನಾ ಇಲ್ಲಿವರೆಗೆ ಸುಮ್ ಕೂತೇನೆ. ನಂದೇನೋ ನಾ ತೋರ್ಸ್ಬೇಕಾದ್ರೆ ನಾ ತಯಾರಿದ್ದೀನಿ. ಅದಕ್ಕೆ ನಮ್ಮ ಅಪ್ಪನ ಬಗ್ಗೆ ಮಾತಾಡೋ ಯೋಗ್ಯತೆ ನಿನಗಿಲ್ಲ. ನಮ್ಮ ಅಪ್ಪನ ಕಾಲನ್ನು ಮಣಿಸೋದಕ್ಕೆ ಆಗುದಿಲ್ಲ ನೀನು. ನಿಮ್ಮಪ್ಪ ಏನ್ ಮಾಡ್ತಿದ್ದಪ್ಪ? ಯತ್ನಾಳ್ ರಾಮನಗೌಡ್ರ, ಬಸವನಗೌಡ. ನೀ ಬಸವನಗೌಡ ನಿಂದ ಅದ ನೀನು. ಬಸವನಗೌಡ ಪಾಟೀಲ್ ಯತ್ನಾಳ್ ಯಾವ ಊರು? ಯತ್ನಾಳಪ್ಪ ಯಾವ ಊರಾಗಿದ್ದಪ್ಪ ನೀನ್? ಯತ್ನಾಳ್ಗೆ ಏನ್ ಕೊಟ್ಟಪ್ಪ? ಏನ್ ಪಟಕಿದಪ್ಪ ನಿಂದು? ನಿಮ್ಗೆ ಯಾರಿಗೆ ಗೊತ್ತಿಲ್ಲ. ಬಸವನಗೌಡ ಪಾಟೀಲ್ ಯತ್ನಾಳ್ ಅಲ್ಲವ. ನಮ್ಮಪ್ಪ ಇವತ್ತು ದುಡ್ದಿರ್ಬೇಕು. ನಮ್ಮ ಗಾಣಿದ್ದು ನಮ್ಮ ತಾಯಿ, ನಮ್ಮ ಆಯಿ, ನಮ್ಮ ತಂದೆ, ನಮ್ಮ ಅಪ್ಪನು ನೌಕರಿ ಮಾಡಿರ್ಬೋದು. ನಾವ್ಯಾರು ನೋಡಿಲ್ಲ. ನಾವು ಪಾಟೀಲ್ ಎಲ್ಲ ಹಸಡ ಅಂತ ಅನ್ನಕ್ಕೆ ಇವನ್ ಬಲಿ ಏನದ? ಇವನ್ ಬಲಿ ನಾ ದಾಖಲೆ ಕೊಡ್ತೀನಿ. ಇವ ಏನದ? ಇವನು ಅಡ್ರೆಸ್ ಏನದ ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ಇವನ್ ಅಡ್ರೆಸ್ ಏನದ ಕೊಡ್ತೀನಿ ನಿಮಗೆ. ಸುಮ್ ಮಾತಾಡಬಾರ್ದತ್ ನಾನು ಬಿಟ್ಟಿನಿ ಇಲ್ಲಿವರೆಗೆ. ಇವ್ರಪ್ಪ ಸನ್ಮಾನ್ಯ ರಾಮನಗೌಡ್ರು. ನಮ್ಮಪ್ಪ ಹೆಸರು ಎಲ್ಲಿ ಗಂಟಿ ಹೊಡೆದು ನಮ್ಮಪ್ಪ ಗಂಟಿ ಹೊಡೆದ ಅಂತ ಹೇಳ್ತಾನಿವ. ಏ ಪುಣ್ಯಾತ್ಮ, ನಿಮ್ಮಪ್ಪ ಪಾನ್ ಶಾಪ್ ಅಂಗಡಿ ಇಟ್ಕೊಂಡು ಮರ್ತಿದ್ದ. ಪಾನ್ ಶಾಪ್ ಅಂಗಡಿ ಅದ ನೆನಪಿಟ್ಕೋ ನೀನು. ರಾಮನಗೌಡ್ರು ಬೀಡಿ ಪಾನ್ ಶಾಪ್ ಅಂಗಡಿ ಇತ್ತು. ನೀನು ಮರ್ತಿರ್ಬೋದು. ನೀವು 6 ಮಂದಿ ಅಣ್ತಂಬ್ರು. ರಾಮನಗೌಡ್ರು ತೀರ್ಕೊಂಡಾಗ ಇದೇ ಯತ್ನಾಳದಲ್ಲಿ ಇವರು 4 ಎಕರೆ ಜಾಗದಲ್ಲಿ ತಂದೆ ಸತ್ತಾಗ ತಂದೆ ಹೆಣದ ಮುಂದೆ ಇವರು ಹೊಡೆದಾಡಿದ್ರು. ಇವ್ರು ತಂದೆ ಮಕ್ಕಳ ಇವರು? ಹೋಗಿ ಕೇಳ್ರಿ ನೀವು. ಯತ್ನಾಳ ಇಲ್ಲ, ಯತ್ನಾಳ ಜಾಲಿಗೇರಿ ಹಿಡ್ಕೊಂಡು ತಾಂಡೆ ಹಿಡ್ಕೊಂಡು ಎಲ್ಲ ಕಡೆ ಹೋಗ್ರಿ ನೀವು. ತಂದೆ ಸತ್ತಾಗ ತಂದೆ ಹೆಣದ ಮುಂದೆ ಇವ್ರು ಹೊಡೆದಾಡಿದ್ರು. ಇವ್ರ ಗೌಡ್ರ ವಾಲಿಕರ್ ಸತ್ತಕ್ಕೆ ಮಾಡಂಗಿಲ್ಲ. ಈಗ ವಾಲಿಕರ್ ಗೌಡಿಕೆ ಮಾಡಕತ್ತಾರ. ಈಗ ಸನ್ಮಾನ್ಯ ರಾಮನಗೌಡ್ರು ಪಾನ್ ಶಾಪ್ ಅಂಗಡಿ ಇತ್ತು. ಪಾನ್ ಶಾಪ್ ಅಂಗಡಿ ಇತ್ತು ರಾಮನಗೌಡ್ರು. ಇವ್ರು ರಾಜಮುತ್ಯ ಬಸವನಗೌಡ. ಇವ್ರದು ಇತಿಹಾಸ ಬಹಳ ಮಂದಿಗೆ ಗೊತ್ತಿಲ್ಲ. ಇವ್ರ ಅಡ್ಡೆಸರ ಯತ್ನಾಳ್ ಬಸವನಗೌಡ ಪಾಟೀಲ್ ಅಲ್ಲ. ಇವ್ರ ಅಡ್ಡೆಸರ ಧರ್ಮ ಕಡ್ಲಿ ಇರ್ತದ. ಧರ್ಮ ಕಡ್ಲಿ. ಯತ್ನಾಳ್ ಗೌಡನ ಅಡ್ಡೆಸರ ಧರ್ಮ ಕಡ್ಲಿ. ಅವನ್ ಇತಿಹಾಸ ತೆಗ್ದಿನ ಇಲ್ಲಿ. ನೀ ಯಾವ ಊರ್ ಗೌಡು? ನನ್ಗೆ ಗೊತ್ತಿತ್ತು ನೀವು ಕೇಳ್ತೀರತ್ ಹೇಳಿ. ಅದು ಅವಾಗಿನ ಸುದ್ದಿ, ಅದು ಈಗಿಂದ ಅಲ್ಲ. ಆ ಧರ್ಮ ಕಡ್ಲಿ ಇವರು ಅಜ್ಮುತ್ತನಿಂದ ಅವಾಗ ಇವರು ಪಾಟೀಲ್ರಾದ್ರು. ಇವನಿಗೆ ರಾಜಕೀಯ ಜೀವನ ಕೊಟ್ಟ ಇವ್ರ ಅಣ್ಣ ಈಸುಗೌಡ್ರು. ಆ ಪುಣ್ಯಾತ್ಮ ನಾವು ಅಣ್ಣ ಅಂತ ಕರಿತಿದ್ದೆ ಅವ್ರಿಗೆ. ಆ ಯತ್ನಾಳ್ ಈಸುಗೌಡ್ರ ಬಗ್ಗೆ ಬಹಳ ಗೌರವ ಇದೆ ನನಗೆ. ಇವ್ರ ತಂದೆಯವ್ರ ಬಗ್ಗೆ ಬಹಳ ಗೌರವ ಇದೆ. ಏನ್ ಮಾತಾಡ್ತಾನೆ ನೀವು? ಮಾತಾಡಕ್ಕೆ ಇವನಿಗೆ ಏನ್ ಆಗ್ತದೆ? ಇವನಿಗೆ ನೀನು ಗಂಡಸನ ತೋರಿಸ್ಬಾ ಅಂತ ಹೇಳಿದಲ್ಲ. ನೀನು ಅಪ್ಪ ಕೊಟ್ಟಿದ್ರೆ ನೀ ರಾಜೀನಾಮೆ ಕೂಡ ಹೇಳಿದಲ್ಲ ನಮ್ಮ ಅಣ್ಣಗೆ. ನೀನು ಇವತ್ತಾದ್ರೂ ನಮ್ಮ ಅಣ್ಣನ ಪರವಾಗಿ ನಾ ಹೇಳ್ತೀನಿ. ಅವ್ನು ಬ್ಲಾಂಕ್ ಲೆಟರ್ ತಗೊಂಡ್ಬಂದು ಕೊಡ್ತೀನಿ ಅಂತ ಅವ್ರು ಹೇಳಾರ. ನೀನು ಬ್ಲಾಂಕ್ ಲೆಟರ್ ತಂದು ಕೂಡ ನೀನು ರಿಸೈನ್ ಮಾಡು. ನೀನು ಗಂಡಸನ ಇತ್ತಂದ್ರ ನೀ ಎಲ್ಲಿ ನಿಂದ್ರೆ ಪಾಕಿಸ್ತಾನ ಬಾಗೇವಾಡಿ ಪಾಕಿಸ್ತಾನ ಅಂತ ಹೇಳ್ತಾನವ. ನಾವೇನ್ ಚಂತನ ಎಲ್ಲ ನಂಬಲ್ಲಿ ಎಲ್ಲಾ ಸಮಾಜದವ್ರು ನನ್ನ ಬಲ್ಲಿ ಅದಾರ. ಇವಾಗ ಎಲ್ಲಾ ಜಾತಿಯವರು ನನ್ನ ಬಲ್ಲಿ ಅದಾರ. ನಾವೇನ್ ಚಂತನ ಇಡೀ ದಿವಸ ಮುಸುಲ್ರಿಗೆ ಬೈದು ರಾತ್ರಿ ಮುಸುಲ್ರ ಮನೆ ಅಂತಂದು ನಾ ತಿನ್ನು ಮಂದಿ ಅಲ್ಲ. ಬುರ್ಕಾ ಹಾಕೊಂಡ್ರೆ ಯಾರು ಬರಬಾರ್ದು ಅಂತ ಹೇಳ್ತಿದೆ. ಅವ್ನಿಗೆ ಏನಾಗ್ಬಿಟ್ಟದ? ಎಲ್ಲಾ ಸಮಾಜ ಹೆಸರು ತಗೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ತಗೊಳ್ಳೋದು, ಬಸವಣ್ಣನ ಹೆಸರು ತಗೊಳ್ಳೋದು, ಕಿತ್ತೂರು ರಾಣಿ ಚೆನ್ನಮ್ಮನ ಹೆಸರು ತಗೊಳ್ಳೋದು, ಈ ಕಡೆ ಬಣಜಿಗರಿಗೆ ಬೈಯೋದು, ಈ ಕಡೆ ಇದೇ ಕೂಡಲ ಸಂಘ ಸ್ವಾಮಿಗಳಿಗೆ ಸ್ತ್ರೀಗಳಿಗೆ ಏನೇನ್ ಮಾತಾಡಿದಿಲ್ಲ ಇವರು. ಹಿಗ್ಗ ಮುಗ್ಗ ಜಾಡಿಸಿದ್ರು. ಅವಾಗ ಕೂಡಲ ಸಂಘ ಸ್ವಾಮಿ ಬೇಡಾಗಿದ್ದಿಲ್ಲ, ಬೇಡಾಗಿತ್ತವ್ರಿಗೆ. ಈಗ ಬೇಕಾಗ್ಯದ.
ನಮ್ಮ ತಂದೆ ಬಗ್ಗೆ ಮಾತಾಡ್ಬೇಕಾದ್ರೆ ಅಂಗಲ್ಲಿಂದ ತಲಿತನ ಉರಿತದ. ಏನೈತಿ ಇವನಿಗೆ? ಏನ್ ಮಾತಾಡಕ್ ಹಕ್ಕ ಏನಿದೆ ಇವನು? ನಮ್ಮ ತಂದೆ ಬಗ್ಗೆ ಮಾತಾಡ್ಬೇಕಾದ್ರೆ ನಿಮ್ಮ ತಂದೆ ಏನ್ ಮಾಡಿದ್ರು? ಇನ್ನ ನಮ್ಮ ತಂದೆ 76ನೇ ಇಸ್ವಿದಾಗ ನಮ್ಮನ್ನ ಅಗಲಿ ಹೋದಾಗ ನಮ್ಮ ತಂದೆ ಒಂದ್ ಸ್ವಲ್ಪ ನಮ್ಮ ಎಲ್ಲರಿಗೆ ಆಶ್ಚರ್ಯ ಮಾಡಿ ಇಟ್ಟಿದ್ರು ನಮಗ್. ನಿಂದೇನಿತ್ತು? ವೈಯಕ್ತಿಕ ವಿಚಾರ